ಎಲ್ಲರಿಗೂ ನಮಸ್ಕಾರ. ಅರುಣಾಚಲೇಶ್ವರ ದೇವಸ್ಥಾನದ ಬಗ್ಗೆ ನಾನು ತುಂಬ ಸಲ ವಿಡಿಯೋ ಮಾಡಿರ್ತೀನಿ. ಈಗಲೂ ಮತ್ತೆ ಇನ್ನೊಂದು ಸಲ ಮಾಡ್ತಿದ್ದೀನಿ. ಏನಂದರೆ ಕಾರ್ತಿಕ ಸೋಮವಾರಗಳಾದ ನಂತರ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಸ್ಪೆಷಲ್ ಪೂಜೆಗಳಿರುತ್ತೆ. ಮುಖ್ಯವಾಗಿ ಇವಾಗ ತಿರುಪತಿಯಲ್ಲಿ ಯಾವ ರೀತಿ ಬ್ರಹ್ಮೋತ್ಸವ ಅಂತ ಕರೀತಾರೋ, ಅರುಣಾಚಲದಲ್ಲಿ ಈ ರೀತಿ ಉತ್ಸವಗಳಿರುತ್ತೆ. ನಾರ್ಮಲಾಗಿ 9 days ಏನೋ ಇರುತ್ತೆ ಅದು. ಸೊ 3ನೇ ತಾರೀಕು ಅಂದರೆ ಈ ವಿಡಿಯೋನ ನೀವು 1ನೇ ತಾರೀಕು ನೋಡ್ತಿದ್ರೆ ನಾಳಿದ್ದು, 2ನೇ ತಾರೀಕು ನೋಡ್ತಿದ್ರೆ ನಾಳೆ. ಸೊ ದೀಪಂ ಅಂತ ಇರುತ್ತೆ. ದೀಪಂ ಅನ್ನೋದು ತುಂಬ ಅಂದರೆ ತುಂಬ ಸ್ಪೆಷಲ್ಲು. ಎಷ್ಟರ ಮಟ್ಟಕ್ಕೆ ಅಂದರೆ ನಿಮಗೆ ಕೇವಲ ನಿಮಗೆ ಮಾತ್ರ ಮೋಕ್ಷ ಸಿಗೋದಲ್ಲದೆ ನಿಮ್ಮ ಅಂದರೆ ನಿಮ್ಮ ಏನು ವಂಶ ಇರುತ್ತೋ ಆ ಎಲ್ಲ ವಂಶಸ್ಥರಿಗೂ ಕೂಡ ಮೋಕ್ಷ ಸಿಗುತ್ತೆ. ಅಂದರೆ ಈ ಪುನರ್ಜನ್ಮ ಅನ್ನೋದು ಏನಿರುತ್ತೋ ಅದೆಲ್ಲದನ್ನ ಬಿಟ್ಟು ದೇವರ ಕಡೆ ಹೋಗ್ತೀವಿ ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ನಂಬ್ತಾರಲ್ವಾ. ಸೊ ಅದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೇದಾಗುತ್ತೆ. ಇವಾಗ ನಾರ್ಮಲಾಗಿ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದ್ರೇ ಒಳ್ಳೇದಾಗುತ್ತೆ. ಅದಕ್ಕಿಂತ ಒಂದು 100 ಪಟ್ಟು ಅಥವಾ 1000 ಪಟ್ಟು ಅರುಣಾಚಲೇಶ್ವರ ದೀಪಮ್ಮನ್ನು ನೋಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಂಬ್ತಾರೆ. ಸೊ ನಾನು ತುಂಬ ಸಲ ಹೇಳಿದ್ದೀನಿ ನನ್ನ ಜೀವನವನ್ನು ಬದಲಿಸಿದ ಅರುಣಾಚಲೇಶ್ವರ ಅಂತ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಯಾಕಂದರೆ ತುಂಬ ಅರುಣಾಚಲೇಶ್ವರ ದೇವಸ್ಥಾನದ ಬಗ್ಗೆ ತುಂಬ ಜನ ಗೊತ್ತಿರೋದಿಲ್ಲ. ನಮಗೆಲ್ಲ ಏನು ಗೊತ್ತಿದೆ, ಲೈಕ್ ಅಯೋಧ್ಯೆ ಆಗಿರ್ಬೋದು ಅಥವಾ ಕಾಶಿ ಆಗಿರ್ಬೋದು ಅಥವಾ ಕೃಷ್ಣ ಜನ್ಮಭೂಮಿ ಆಗಿರ್ಬೋದು ಅಥವಾ ತಿರುಪತಿ ಆಗಿರ್ಬೋದು, ಈ ದೇವಾಲಯಗಳ ಬಗ್ಗೆ ಗೊತ್ತಿರುತ್ತೆ. ಬಟ್ ಇತ್ತೀಚೆಗೆ ಅರುಣಾಚಲೇಶ್ವರ ತುಂಬ ಟ್ರೆಂಡ್ ಆಗ್ತಿದೆ. ಬಹುಶಃ ಕನ್ನಡದಲ್ಲಿ ನನಗೆ ಗೊತ್ತಿರೋ ನಾನೇ ಅಂದ್ಕೊಳ್ತೀನಿ ಅಷ್ಟೊಂದು ವಿಡಿಯೋಗಳನ್ನು ಮಾಡಿರೋದು ಅರುಣಾಚಲೇಶ್ವರನ ಬಗ್ಗೆ. ಸೊ ಅರುಣಾಚಲೇಶ್ವರನ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಅಲ್ಲಿ ಏನು ಒಂದು ಬೆಟ್ಟ ಇದೆಯೋ, ಅರುಣಾಚಲೇಶ್ವರ ದೇವಸ್ಥಾನ ಬೆಟ್ಟ ಇದೆಯಲ್ಲ, ನಾರ್ಮಲಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಹೋಗಿ ದೇವರನ್ನ ದರ್ಶನ ಮಾಡ್ಕೊಬರೋದು ವಿಶೇಷ. ಆದರೆ ಅರುಣಾಚಲದಲ್ಲಿ ಗಿರಿ ಪ್ರದರ್ಶನ ಅಂತ ಮಾಡಬೇಕು. ಗಿರಿ ಅಂದರೆ ಬೆಟ್ಟ ಅಂತ. ಸೊ ಬೆಟ್ಟವನ್ನು ಪ್ರದರ್ಶನ ಮಾಡಬೇಕು ಅಂತ 14 ಕಿಲೋಮೀಟರ್ ಬರುತ್ತೆ. ಇದರಲ್ಲಿ 8 ಲಿಂಗಗಳು ಬರುತ್ತೆ. ನಿಮ್ಗೆ ಹೋಗ್ತಾ ಹೋಗ್ತಾ ಎಲ್ಲ ದೇವಸ್ಥಾನಗಳು ಬರುತ್ತೆ, ಎಲ್ಲವನ್ನು ಕೂಡ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನಾರ್ಮಲಾಗಿ ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಗಿರಿ ಪ್ರದರ್ಶನದ್ದು. ಸೊ ನಾರ್ಮಲಾಗಿ ಮೊಬೈಲ್ ತಗೊಂಡು ಹೋಗದೆ ಅಥವಾ ಅದು ಇದು ಮಾತಾಡ್ಕೊಂಡು ಹೋಗದೆ ನೀವು ಮತ್ತು ಶಿವನ ನಡುವೆ ಮಾತಾಡ್ಕೊಂಡು ಹೋಗ್ಬೇಕು ಅಂತ. ಅಂದರೆ ಆ ಬೆಟ್ಟ ಹಿಂಗಿರುತ್ತೆ. ಸೊ ಬೆಟ್ಟದ ಸುತ್ತಲೂ ಕೂಡ ನೀವು ಸುತ್ತಾಗ್ತೀರಾ. ಸೊ ಇದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಗಿರಿ ಪ್ರದರ್ಶನ ಅಂದರೆ, ಅರುಣಾಚಲೇಶ್ವರ ದೇವಸ್ಥಾನ ಇದೆಯಲ್ವಾ, ಅಲ್ಲಿ ಒಂದು ಗೋಪುರ ಬರುತ್ತೆ. ಆ ಗೋಪುರದ ಹತ್ರ ಕರ್ಪೂರ ಹಚ್ಬಿಟ್ಟು ಗಿರಿ ಪ್ರದರ್ಶನವನ್ನು ಸ್ಟಾರ್ಟ್ ಮಾಡ್ತಾರೆ. ನಾರ್ಮಲಾಗಿ ಯಾರು ಕೂಡ ಚಪ್ಪಲಿಗಳನ್ನು ಹಾಕೊಳ್ಳೋದಿಲ್ಲ. ಕೆಲವೊಬ್ರು ಸಾಕ್ಸನ್ನು ಹಾಕೊಳ್ತಾರೆ. ಬಟ್ ಸಾಕ್ಸ್ ಹಾಕೊಂಡ್ರು ಕೂಡ ನಿಮ್ಗೆ ಅದು ಕುಚ್ಚೋದೇನು ಕುಚ್ಚಬೇಕು, ಕುಚ್ಚುತ್ತೆ. ಅಂದರೆ ಕಲ್ಲು ಮುಳ್ಳು ಅವು ಇವು ಇದ್ದೇ ಇರುತ್ತೆ. ಇನ್ನು ಕೆಲವರು ವಯಸ್ಸಾದವರು ಸಾಕ್ಸು ಅಥವಾ ಮಕ್ಕಳು ಬರಿಗಾಲಲ್ಲಿ ನಡೆಯೋಕ್ಕಾಗಲ್ಲ, ಅವರು ಶೂಗಳನ್ನು ಹಾಕ್ಕೊಳ್ತಾರೆ. ಸೊ ಅದು ಅವರವರ ಭಕ್ತಿಗೆ ಬಿಟ್ಟಂಥದ್ದು. ಸೊ ನಿಮ್ಮ ಕೈಯಲ್ಲಿ ಬರಿಗಾಲಲ್ಲಿ ನಡೆಯೋಕ್ಕಾದ್ರೆ ಬರಿಗಾಲಲ್ಲಿ ನಡೀರಿ, ಇಲ್ಲಾಂದರೆ ಶೂ ಅಥವಾ ಸಾಕ್ಸ್ ಏನಾದರೂ ಕೂಡ ಹಾಕೊಂಡು ನಡಿಬೋದು. ಬಟ್ ನನ್ನ ರೆಕಮೆಂಡೇಶನ್ ಯೂತ್ ಆಗಿದ್ರೆ ಬರಿಗಾಲಲ್ಲಿ ನಡೀರಿ. ಒಂದು ಕಡೆ ಹೆಂಗೆ ಅನಿಸ್ತಿರುತ್ತೆ ಗೊತ್ತಾ, ಲೈಕ್ ಆಗ್ತಿಲ್ಲ ಅಂತ ಒಂದು ಕಡೆ ನರಕ ಕಾಣಿಸ್ತಿರುತ್ತೆ, ಇನ್ನೊಂದು ಕಡೆ ಆ ಶಿವ ಅನ್ನುವ ಒಂದು ಸ್ವರ್ಗ ಅನ್ನೋದಕ್ಕಿಂತ ಲೈಕ್ ಆ ಬಾಂಡಿಂಗೇ ಬೇರೆ. ನೀವು ಯಾರಾದರೂ ಗಿರಿ ಪ್ರದರ್ಶನ ಮಾಡಿರೋರು ಗೊತ್ತಿರುತ್ತೆ. ಸೊ ಈ 14 ಕಿಲೋಮೀಟರ್ ಎಲ್ಲ ನೋಡಿಕೊಂಡು ನಾರ್ಮಲಾಗಿ ನೈಟ್ ಟೈಮ್ ಮಾಡ್ತಾರೆ. ಇಲ್ಲಾಂದರೆ ಬೆಸ್ಟ್ ಟೈಮ್ ಅಂದರೆ ಇದು ಲೈಕ್ ಬ್ರಹ್ಮ ಮುಹೂರ್ತ ಅಂತಾರೆ ಗೊತ್ತಾ, ಬೆಳಗ್ಗೆ ಒಂದು 3 ಗಂಟೆಯಿಂದ 6 ಗಂಟೆ ಒಳಗಡೆ, ಒಂದು 5:30 ಅಥವಾ 6 ಗಂಟೆ ಆ ಟೈಮಲ್ಲಿ ಗಿರಿ ಪ್ರದರ್ಶನವನ್ನು ಮಾಡಬೇಕು ಅಂತ ಬಿಟ್ಟು ಹೇಳ್ತಾರೆ. ಆದರೆ ತುಂಬ ಜನ ಅದೇ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಎಲ್ಲ ಏನು ಮಾಡ್ತಾರೆ ಅಂದರೆ ನೈಟ್ ಒಂದು 7 ಗಂಟೆ 8 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಏನಕ್ಕಂದರೆ ಬಿಸಿಲಲ್ಲಿ ತಾರ್ ರೋಡ್ ಮೇಲೆ ನಡೆಯೋಕ್ಕಾಗಲ್ಲ. ಸೊ ಫುಟ್ಪಾತ್ ಮೇಲೆ ನಡೆದ್ರೂ ಕೂಡ ಬಿಸಿಲಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ಬಿಟ್ಟು 90% ನೈಟಲ್ಲಿ ನಡೀತಾರೆ. ಮತ್ತು ಯಾವ್ಯಾವ ದಿನ ವಿಶೇಷ ಅಂದರೆ, ಫಸ್ಟು ಬರೀ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಮಾತ್ರ ಹೋಗ್ತಿದ್ರು. ಆದರೆ ಈಗ ಎಲ್ಲ ದಿನ ಹೋಗ್ತಾರೆ ನೋಡಿ. ಶಿವನಿಗೆ ಯಾವುದೇ ವಾರ ಇಲ್ಲ, ಓಕೆನಾ. ಸೊ ನೀವು ಯಾವಾಗ ಅನಿಸುತ್ತೋ ಅವಾಗ ಹೋಗಿ ಗಿರಿ ಪ್ರದರ್ಶನ ಮಾಡಿ ಅರುಣಾಚಲೇಶ್ವರನ ದರ್ಶನವನ್ನು ಪಡ್ಕೊಬನ್ನಿ. ನೀವು ಒಂದು 10 ಜನ ಕೇಳಿ ನೋಡಿ, ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಿರೋರನ್ನ 10 ಜನದಲ್ಲಿ 9 ಜನ ಒಳ್ಳೇದಾಗಿದೆ ಅಂತ ಲೈಕ್ ಹೇಳಲ್ಲ, 10 ಜನ ಹೇಳ್ತಾರೆ. ಅಷ್ಟು ಸ್ಪಿರಿಚುವಲ್. ಎಷ್ಟರ ಮಟ್ಟಕ್ಕೆ ಅಂದರೆ ನಾನು ಎಲ್ಲ ಬಹುಶಃ ಅಂದರೆ ಮ್ಯಾಕ್ಸಿಮಮ್ ಎಲ್ಲ ದೇವಸ್ಥಾನಗಳನ್ನು ವಿಸಿಟ್ ಮಾಡಿದ್ದೀನಿ. ಅಷ್ಟು ಪಾಸಿಟಿವ್ ಎನರ್ಜಿ ಕೊಟ್ಟಂತ ನನಗೆ 3 ಪ್ಲೇಸನ್ನು ಹೇಳ್ತೀನಿ. ಒಂದು ತಿರುಪತಿ ತಿಮ್ಮಪ್ಪನ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಆ್ಯಂಡ್ ಅದರಲ್ಲೂ ಕೂಡ ಒಂದು ಕಾಂಟ್ರವರ್ಸಿ ನಡೀತಿರುತ್ತೆ. ಪುನೀತ್ ಅವರ ಫೋಟೋವನ್ನು ತೆಗೆದ್ರು ಅಥವಾ ಕನ್ನಡದಲ್ಲಿ ಏನೋ ಬ್ಯಾಡ್ಜಿಂಗ್ ಹಾಕಿದ್ರೆ ಅದನ್ನು ತೆಗೆಸ್ತಾರೆ ಹಾಗೆ ಹೇಗೆ ಅಂತ ತಿರುಪತಿಯಲ್ಲಿ. ಅದು ಏನಕ್ಕೆ ಅಂತ ಹೇಳ್ತೀನಿ ನೋಡಿ. TTD ಅವರು ಕೇವಲ ಪುನೀತ್ ಅವರ ಫೋಟೋ ಅಂತಲ್ಲ, ಅಲ್ಲಿನ CM ಚಂದ್ರಬಾಬು ನಾಯ್ಡುದಾಗಲಿ, ಪವನ್ ಕಲ್ಯಾಣ್ದಾಗಲಿ ಅಥವಾ ಯಾರದೇ ಇದಾಗಿದ್ರು ಕೂಡ ಬೆಟ್ಟದ ಮೇಲೆ ಅದನ್ನು ಬಿಡೋದಿಲ್ಲ, ಸ್ಟಿಕ್ಕರಿಂಗನ್ನು ಬಿಡೋದಿಲ್ಲ. ಏನಕ್ಕಂದರೆ ದೇವರ ಮುಂದೆ ಯಾವುದೇ ಪಕ್ಷ ಆಗಿರ್ಬೋದು, ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ಇದು ಬರಬಾರ್ದು ಅಂತ. ಇಲ್ಲಿ ಎಲ್ಲರೂ ಕೂಡ ಸಮಾನರು ಅನ್ನೋದಕ್ಕೆ ಆ ಸ್ಟಿಕ್ಕರ್ಸನ್ನು ಅಥವಾ ಯಾವುದಾದ್ರೂ ಒಂದು ಪೊಲಿಟಿಕಲ್ ಅವ್ರು ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಪಾರ್ಟಿಯವರಾಗಿರ್ಬೋದು, ಎಲ್ಲವನ್ನೂ ಕೂಡ ಅದನ್ನು ತೆಗೆಸ್ತಿರ್ತಾರೆ. ನಾರ್ಮಲಾಗಿ ದೇವ್ರ ಮುಂದೆ ಎಲ್ಲರೂ ಕೂಡ ಸಮಾನರು ಅನ್ನೋದಕ್ಕೆ ಅದನ್ನು ತೆಗೆಸ್ತಿರ್ತಾರೆ. ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಒಂದು ತಿರುಪತಿ ತಿಮ್ಮಪ್ಪ. ಎರಡನೇದು ಲಾಸ್ಟ್ ಟೈಮ್ ಕುಂಭಮೇಳ ಆಯ್ತಲ್ವಾ, ಕುಂಭಮೇಳ ಆದಾಗ ಏನು ಆ ಪಾಸಿಟಿವ್ ಎನರ್ಜಿ ನದಿ ಒಳಗಡೆ ತ್ರಿವೇಣಿ ಸಂಗಮದಲ್ಲಿ ಮುಳುಗ್ದಾಗ ಬಂತೋ, ಅಷ್ಟು ಪಾಸಿಟಿವ್ ಎನರ್ಜಿ ಅದಕ್ಕಿಂತ ಒಂದು ಪಟ್ಟು ಮೇಲೇನೆ ಅಂತ ಹೇಳ್ಬೋದು.
ಗಿರಿ ಪ್ರದರ್ಶನ ಮಾಡಿ ಬಂದು ಅಲ್ಲಿ ಲಾಸ್ಟಲ್ಲಿ ದೀಪ ಇರುತ್ತೆ, ದೀಪನ ಲೈಕ್ ಯಾವ ರೀತಿ ಹೇಳೋದು, ಕರ್ಪೂರ ಅಂಟಿಸಿರ್ತಾರೆ. ಅದನ್ನ ನೋಡ್ಬಿಟ್ಟು ಜ್ಯೋತಿನ ಹಿಂಗೆ ಬೆಟ್ಟ ಕಡೆ ಮತ್ತೆ ಅಥವಾ ಆ ಗೋಪುರದ ಕಡೆ ನೋಡಿದ್ರೆ ನಿಮ್ಗೆ ಸಾಕ್ಷಾತ್ ಶಿವನೇ ಕಾಣಿಸ್ದಂಗೆ ಆಗುತ್ತೆ. ಅಷ್ಟು ಪಾಸಿಟಿವ್ ಎನರ್ಜಿ ಅರುಣಾಚಲೇಶ್ವರದಲ್ಲಿ ಇದೆ ಅಂತ ಹೇಳ್ಬೋದು. ಅಂಡ್ ಕೆಲವೊಂದು ರಿಸರ್ಚ್ ಪ್ರಕಾರ ತಿಳಿದು ಬಂದಿರೋದೇನೆಂದ್ರೆ, ಅರುಣಾಚಲೇಶ್ವರ ಬೆಟ್ಟ ಏನಿದೆಯೋ ಆ ಬೆಟ್ಟ ಇದೆಯಲ್ವಾ, ಅದು ಹಿಮಾಲಯಗಳಿಗಿಂತ ಹಳೇದು ಅಂತ. ಅಂದ್ರೆ ಲೈಕ್ ಶಿವನೇ ಅಲ್ಲಿ ನೆಲೆಸಿದಾನೆ ಅಂತ ಹೇಳ್ಬಿಟ್ಟು ಅಲ್ಲಿನ ಜನ ನಂಬ್ತಾರೆ. ಫಸ್ಟ್ ಇದು ತಮಿಳ್ನಾಡಲ್ಲಿ ಮಾತ್ರ ಫೇಮಸ್ ಇತ್ತು. ಅದಾದ ನಂತರ ನಿಧಾನಕ್ಕೆ ಆಂಧ್ರ ಅವರು ಅಲ್ಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಆದ್ರು. ಇತ್ತೀಚೆಗೆ ತಮಿಳ್ನಾಡವರು ಕೂಡ ಅದ್ರ ಬಗ್ಗೆ ಕೂಡ ಧ್ವನಿ ಎತ್ತಿದ್ದಾರೆ. ಇದೇನು ಅಂದ್ರೆ ಅಲ್ಲಿ ಬೋರ್ಡ್ಗಳೆಲ್ಲ ನಾರ್ಮಲ್ ಆಗಿ ನಿಮ್ಗೆ ತಮಿಳಲ್ಲಿ ಮತ್ತೆ ತೆಲುಗು ಅಲ್ಲಿ ಜಾಸ್ತಿ ಇರುತ್ತೆ, ಏನಕ್ಕೆ ತೆಲುಗು ಅವ್ರು ಜಾಸ್ತಿ ಬರ್ತಿರ್ತಾರೆ. ಆದ್ರೆ ಅದು ಭಾಷಾ ತಾರತಮ್ಯ ಅವೆಲ್ಲ ಪಕ್ಕಕ್ಕಿಟ್ರೆ ನಾವು ದೇವಸ್ಥಾನಕ್ಕೆ ದೇವ್ರಿಗೋಸ್ಕರ ಹೋಗೋಣ. ನಿಜವಾಗ್ಲೂ ಕೂಡ ನಿಮ್ಮ ಜೀವನ ಬದಲಾಗುತ್ತೆ. ನಿಮ್ಗೆ ಏನಾದ್ರು ಲವ್ ಫೈಲರು ಅಥವಾ ಬ್ರೇಕಪ್ಪು ಅಥವಾ ಲೈಕ್ ತುಂಬ ಸಾಲದಲ್ಲಿದ್ದೀರಾ ಅಥವಾ ತುಂಬ ನೆಕ್ಸ್ಟ್ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡಿ ಕೈ ಸುಟ್ಕೊಬಿಟ್ಟಿದ್ದೀರಾ, ಅಥವಾ ಈ ಲೈಕ್ ಹೇಳ್ತಿದ್ದೀನಿ ಅಲ್ವಾ, ಇನ್ನು ನನ್ನ ನೆಕ್ಸ್ಟ್ ಏನು ಅಂತಲೇ ಗೊತ್ತಿಲ್ಲ ಅಂದವಾಗ ಏನು ಥಿಂಕ್ ಮಾಡಬೇಡಿ. ಬಸ್ಸು ಅಥವಾ ಟ್ರೈನು ಅಥವಾ ಗಾಡಿ ಎತ್ಕೊಂಡು ಅಥವಾ ಕಾರ್ ಎತ್ಕೊಂಡು ಡೈರೆಕ್ಟ್ ಅರುಣಾಚಲೇಶ್ವರನ್ಗೆ ಹೋಗ್ಬಿಡಿ. ಗುಡಿ ಮುಂದೆ ಕೈ ಮುಗಿದ್ಬಿಟ್ಟು ಮೊಬೈಲನ್ನು ಯೂಸ್ ಮಾಡೋಕೆ ಹೋಗ್ಬಿಡಿ. ಮತ್ತು ಫ್ರೆಂಡ್ಸ್ ಜೊತೆ ಯಾವುದೂ ಕೂಡ ಬೇಡವಾಗಿರುವ ವಿಚಾರ ಮಾಡಬಾರ್ದು. ನೀವು ಆದಷ್ಟು ಮೌನ ವ್ರತದಿಂದ ಗಿರಿ ಪ್ರದರ್ಶನವನ್ನು ಮಾಡಿ. ಸೊ ಆ ಮೂಲಕ ನೀವೇನು ಆನ್ಸರ್ ಹುಡುಕ್ತಿರ್ತೀರೋ ಆ ಆನ್ಸರ್ ಅನ್ನೋದು ಸಿಗುತ್ತೆ. ಸೊ ಇಡೀ ಗಿರಿ ಪ್ರದರ್ಶನವನ್ನು ಮಾಡಿ ಕೈ ಮುಗಿದು ದೇವರಲ್ಲಿ ನಿಮ್ಗೆ ಏನು ಆ ಕ್ವಶನ್ ನೋಡ್ಕೊಂಡು ಹೋಗಿರ್ತೀರೋ ಅದಕ್ಕಂತೂ ಆನ್ಸರ್ ಸಿಗುತ್ತೆ. ಅಂದರೆ ಅದು ಹೆಂಗಿರ್ಬೇಕಂದ್ರೆ ನಿಮ್ಮ ಮತ್ತು ಶಿವನ ಮಧ್ಯೆ ಮಾತುಕತೆ ಇರಬೇಕೆ ಹೊರತು ಬೇರೆಯವ್ರ ಜೊತೆ ಅಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಿದ್ದಾರೆ, ಗಿರಿ ಪ್ರದರ್ಶನ ಮಾಡೋಗೂ ಕೂಡ ರೀಲ್ಸ್ ನೋಡಿಕೊಂಡು ಅಥವಾ ಅದ್ಯಾವುದೋ ಚಪ್ರಿಗಳ ರೀಲ್ಸ್ ನೋಡಿಕೊಂಡು ಈ ರೀತಿ ಆಗ್ತಿದೆ. ಸೊ ಆದಷ್ಟು ಮೌನ ಅಂದರೆ ಯಾರ ಜೊತೆನೂ ಮಾತಾಡದೆ ಗಿರಿ ಪ್ರದರ್ಶನವನ್ನು ಮಾಡಿ. ಒಂದು ಡಿವೈನ್ ಎನರ್ಜಿ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಕೂಡ ಆನ್ಸರ್ ಸಿಗುತ್ತೆ. ಅಲ್ಲಿ ಹೋಗಿ ಬಂದಮೇಲೆ ನಾನು ಲಾಸ್ಟ್ ಟೈಮ್ ಒಂದೇ ಸಲ ಹೋಗಿರೋದು ಇದುವರೆಗೂ, ಇವಾಗ 3ನೇ ತಾರೀಕು ದೀಪಂಗೆ ಹೋಗ್ತಿದ್ದೀನಿ. ಎಷ್ಟು ಅಂದರೆ ಅಲ್ಲಿಗೆ ಹೋಗಿ ಬಂದಮೇಲೆ ನನ್ನ ಲೈಫು ತುಂಬ ಡೌನಲ್ಲಿದ್ದಾಗ ಅಲ್ಲಿಗೆ ಹೋಗಿ ಬಂದಮೇಲೆ ಒಂದು ಸ್ಟೆಪ್ ಅಪ್ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗ ಹೋಗ್ತೀನೋ ಅಂದರೆ ಈ 3ನೇ ತಾರೀಕು ಖಂಡಿತ ನನಗೆ ಭರವಸೆ ಇದೆ ಇನ್ನೊಂದು ಸ್ಟೆಪ್ ಅಪ್ ಆಗ್ತೀನಿ ಅಂತ. ಅಷ್ಟು ಪಾಸಿಟಿವ್ ಎನರ್ಜಿ. ಅಂಡ್ ನಾನು ಇತ್ತೀಚೆಗೆ ತುಂಬ ಅರುಣಾಚಲೇಶ್ವರ ದೇವಸ್ಥಾನದ ಬಗ್ಗೆ ರೀಲ್ಸ್ ಎಲ್ಲ ತುಂಬ ನೋಡ್ತಿರ್ತೀನಿ. ಅದರಲ್ಲಿ ಲೈಕ್ ಒಬ್ಬೊಬ್ಬರೇ ಮಾತಾಡ್ತಾರಲ್ವಾ, ಎಷ್ಟು ಪಾಸಿಟಿವ್ ಎನರ್ಜಿ ಕೊಡುತ್ತಂದರೆ, ನಾನು ಇಷ್ಟೊಂದು ಪಾಸಿಟಿವ್ ಎನರ್ಜಿ ಇರುವಂಥ ದೇವಸ್ಥಾನ ಬೇರೆ ಎಲ್ಲೂ ನೋಡಿಲ್ಲ. ಅದೇ ಹೇಳಿದ್ನಲ್ವಾ, 3, ಒಂದು ತಿರುಪತಿ ತಿಮ್ಮಪ್ಪ, ಇನ್ನೊಂದು ಅರುಣಾಚಲೇಶ್ವರ. ಮತ್ತೆ ತುಂಬ ಜನಕ್ಕೆ ಅದು ಅವ್ರವ್ರ ದೇವಸ್ಥಾನ ಇರುತ್ತೆ. ಇವಾಗ ಕೆಲವೊಬ್ರಿಗೆ ಮಲೆ ಮಹದೇಶ್ವರ ಇರುತ್ತೆ, ಕೆಲವೊಬ್ರಿಗೆ ಧರ್ಮಸ್ಥಳ ಇರುತ್ತೆ, ಕೆಲವೊಬ್ರಿಗೆ ಇನ್ನೂ ಅವ್ರವ್ರು ಮನೆ ದೇವರು ಇರುತ್ತೆ. ಸೊ ಅದು ಅವ್ರವ್ರಿಗೆ ಬಿಟ್ಟಂಥದ್ದು. ಬಟ್ 99 ಅಲ್ಲ 100% ಯಾರ್ಯಾರು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೋ ಎಲ್ಲರಿಗೂ ಕೂಡ ಒಳ್ಳೇದಾಗಿದೆ. ಸೊ ನೀವು ಕೂಡ ಹೋಗಿ ಬನ್ನಿ, ಖಂಡಿತ ಕೂಡ ಒಳ್ಳೇದಾಗುತ್ತೆ. ಅದರಲ್ಲೂ ಕೂಡ ಆದರೆ ಈ 3ನೇ ತಾರೀಕು ಹೋಗಿ ಬನ್ನಿ, ಇನ್ನೂ ಒಳ್ಳೇದಾಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ. ಇನ್ನು ಮುಂದೆ ಜಿಯೋಪೊಲಿಟಿಕಲ್ ವೀಡಿಯೋಸ್ನ ರೆಗ್ಯುಲರ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಅದು ಇದು ಅಂದ್ಕೊಂಡು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇನ್ನು ಮುಂದೆ ಯೂಟ್ಯೂಬ್ ಕೋರ್ಸಸನ್ನು ಕೂಡ ಶುರು ಮಾಡ್ತಿದ್ವಿ. ನೀವೇನಾದರೂ ಯೂಟ್ಯೂಬರ್ ಆಗಬೇಕು ಅಥವಾ ಫೇಸ್ಬುಕ್ ಪೇಜ್ ಮಾಡಿ ಅದರಿಂದ ದುಡ್ಡು ಮಾಡಬೇಕು ಅಥವಾ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಆಗಬೇಕು ಅಂದರೆ ನಮ್ಮ ಈ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಲಯನ್ ನೆಟ್ವರ್ಕ್ ಅಂತ ಸರ್ಚ್ ಮಾಡಿದ್ರೆ ಆ ಅಕೌಂಟಿಗೆ ಮೆಸೇಜ್ ಮಾಡಿದ್ರೆ ಸಿಗುತ್ತೆ. ಆಫರ್ ನಡೀತಿದೆ. ಸೊ ಆಫರ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಆದರೆ ನೀವು ಜಾಯ್ನ್ ಆಗಿ. ಮತ್ತು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಅದು ಎಲ್ಲಿ ಇರೋದು ದೇವಸ್ಥಾನ ಅಂದರೆ ಅರುಣಾಚಲೇಶ್ವರ ದೇವಸ್ಥಾನ, ತಿರುವಣ್ಣಾಮಲೈ, ತಮಿಳ್ನಾಡಲ್ಲಿ ಬರುತ್ತೆ. ಬಸ್ಸು ಸಿಗುತ್ತೆ ನಮ್ಮ ಬೆಂಗಳೂರಿಂದ. ಟ್ರೈನು ಕೂಡ ಹೋಗ್ಬೋದು. ಮತ್ತು ನಾನು ನಾರ್ಮಲಾಗಿ ಬೈಕಲ್ಲಿ ಹೋಗ್ತೀನಿ, ಕಾರಲ್ಲೂ ಕೂಡ ಹೋಗ್ಬೋದು. ಅರೌಂಡ್ ಬೆಂಗಳೂರಿಂದ ಒಂದು 4ರಿಂದ 5 ಅವರ್ ಜರ್ನಿ ಆಗುತ್ತೆ. ಸೊ ಎಲ್ಲರೂ ಕೂಡ ಹೋಗಿ ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ಓಂ ಅರುಣಾಚಲೇಶ್ವರ ಶಿವ.